ತೆಗೆಯುವಾಗ ಬಾಯಿ ಮಗು ಇಟ್ಕೊಂಡಿದ್ದ ಅದರಲ್ಲಿ ಹುಳ ಬರ್ತಾ ಇದೆ. ಆಗಿದೆ ಓಪನ್ ಆಗಿ ಅಲ್ಲ ವಿಡಿಯೋ ಮಾಡಬೇಡಿ ಅಂತ ರೈಟ್ಸ್ ನಿಮ್ಗಿಲ್ಲ. ನಮಗೆ ಏನು ಸಂಬಂಧ? ಅವಶ್ಯಕತೆ ಏನಿದೆ ನೀವು ಹೇಳಿ. ಮಾಡಬೇಡಿ ಸರ್, ಕ್ಲೋಸ್ ಮಾಡಿ ವಿಡಿಯೋ. ನಾವು ಹೇಳ್ತಾ ಇದೀನಿ ತಾನೇ ಸರ್. ವಿಡಿಯೋ ತೆಗೆದು ಮಾಡ್ಕೊ ಹೋಗ್ರಿ. ಇಲ್ಲ ನಾವೇನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ? ಡಿಮಾರ್ಟ್ ಗ್ರಾಹಕರೇ ಹುಷಾರ್ ಹುಷಾರ್. ಎಕ್ಸ್ಪೈರಿ ಡೇಟ್ ಮುಗಿಯೋಕ್ ಬಂದ ಪದಾರ್ಥಗಳ ಮಾರಾಟ. ಡಿಮಾರ್ಟ್ ಪದಾರ್ಥಗಳಲ್ಲಿ ಸಿಗ್ತಾ ಇವೆ ದೊಡ್ಡ ದೊಡ್ಡ ಹುಳುಗಳು. ಡಿಮಾರ್ಟ್ ಕಡಿಮೆ ಅವಧಿಯಲ್ಲಿ ಫುಲ್ ಫೇಮಸ್ ಆಗಿದೆ. ಕೈಗೆಟಕುವ ದರದಲ್ಲಿ ಸಾಮಗ್ರಿಗಳನ್ನ ಗ್ರಾಹಕರು ಬ್ಯಾಗ್ ತುಂಬಾ ತಗೊಂಡು ಹೋಗ್ತಾ ಇದ್ರು. ಆದ್ರೆ ಆ ಮಾರ್ಟ್ನಲ್ಲಿ ಕಳಪೆ ಗುಣಮಟ್ಟದ ಆಹಾರ ಮಾರಾಟ ಮಾಡಿದ್ದು ಗ್ರಾಹಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಅಲ್ಲದೆ ಇದನ್ನ ಕೇಳಲು ಗ್ರಾಹಕರು ಹೋದ್ರೆ ಡಿಮಾರ್ಟ್ ಸಿಬ್ಬಂದಿ ದಬ್ಬಾಳಿಕೆ ಮಾಡ್ತಿದ್ದಾರೆ. ಈ ಘಟನೆ ನಡೆದಿರುವುದು ಚಿಕ್ಕಬಳ್ಳಾಪುರ ನಗರದಲ್ಲಿ. ಯಾರು ಬೋರ್ಡ್ ಹಾಕಿದ್ರೆ ನಿಮ್ಗೆ ಅನ್ಬಿಟ್ಟು ಓಡಿ ಏನ್ ಬೇಕಾದ್ರೂ ಮಾಡ್ಕೋಬೋದಾ? ಅವರಿಗೆ ಪ್ರಾಬ್ಲಮ್ ಆಗಿದೆ, ನಾವು ಮಾತಾಡಿ ಅವ್ರು ಮಾತಾಡಿ, ನೀವು ನಮ್ಮನ್ನ ಯಾಕೆ ಮಾಡ್ತಿದ್ರ? ಅವಶ್ಯಕತೆ ಇದೆ. ನೀವು ಅವ್ರು ಕರೆದಿರೋದಕ್ಕೆ ನಾವು ಬಂದಿರೋದು. ಅವ್ರನ್ನ ಕೇಳಿ ನಾನು ಮಾತಾಡ್ತೀನಿ ಬಿಡಿ. ನೀವು ಮಾತಾಡಿ. ವಿಡಿಯೋ ಮಾಡಿ ನೀವು ಇದು ಮಾಡ್ತಿರೋ ತಪ್ಪಲ್ವಾ? ವಿಡಿಯೋ ಮಾಡಿ ಯಾರು ತಪ್ಪು? ಹಂಗ ಅನ್ಬಿಟ್ಟು ಜನಗಳಿಗೆ ನೀವು ಯಾವ್ದು ಬೇಕಾದ್ರೂ ಮಾರಾಟ ಮಾಡ್ಬೋದಾ? ಯಾವ್ದು ಪ್ರಾಬ್ಲಮ್ ನ ಬಗ್ಗೆ ಈಗ ಹುಳ ಸಿಕ್ಕಿದೆ, ಅವ್ರ ಮಗು ಏನಂತಿದೆ, ಅಸ್ವಸ್ಥ ಆಗಿದೆ, ಏನ್ ಗೊತ್ತಾ? ಯಾರು ಬನ್ನಿ ಅಂತಾನೆ ಹೇಳ್ತಿರೋದು. ಓಕೆನಾ? ಹೆಚ್ಚು ಕಮ್ಮಿ ನೀವು ಹೊಣೆ ಹಾಕ್ತಿದ್ರಾ? ಚಿಕ್ಕಬಳ್ಳಾಪುರ ನಗರದಲ್ಲಿ 3 ದಿನಗಳ ಹಿಂದೆಯಷ್ಟೇ ನೂತನವಾಗಿ ಡಿಮಾರ್ಟ್ ತೆರೆಯಲಾಗಿದ್ದು, ನೂತನ ಅಂಗಡಿಯಲ್ಲಿ ಖರೀದಿಗೆ ಚಿಕ್ಕಬಳ್ಳಾಪುರ ಜನರು ಮುಗಿಬಿದ್ದಿದ್ರು. ಬಾಗೇಪಲ್ಲಿ ಮೂಲದ ಇರ್ಫಾನ್ ಎಂಬುವವರು ನೂತನ ಡಿಮಾರ್ಟ್ನಲ್ಲಿ ಡ್ರೈ ಫ್ರೂಟ್ಸ್ ಸೇರಿ ದಿನಸಿ ಪದಾರ್ಥಗಳನ್ನ ಪರ್ಚೇಸ್ ಮಾಡಿಕೊಂಡು ಮನೆಗೆ ಹೋಗಿದ್ದಾರೆ. ಮಕ್ಕಳಿಗೆ ಅಂಜೂರ ತಿನ್ನಿಸಲು ಹೋಗಿದ್ದಾರೆ. ಆದ್ರೆ ಅವರು ಖರೀದಿಸಿದ ಅಂಜೂರದಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇರೋ ಹುಳುಗಳು ಕಂಡುಬಂದಿದೆ. ಇದರಿಂದ ಭಯಗೊಂಡ ಇರ್ಫಾನ್ ಮರುದಿನ ಡಿಮಾರ್ಟ್ ಬಳಿ ಬಂದು ಸಿಬ್ಬಂದಿ ಬಳಿ ಮಾತನಾಡಿ ಬಿಲ್ ಪಡೆದು ಮತ್ತೊಂದು ಅಂಜೂರ ಪ್ಯಾಕೆಟ್ ಪಡೆದಿದ್ದಾರೆ. ಆದ್ರೆ ಆ ಅಂಜೂರ ಪ್ಯಾಕೆಟ್ನಲ್ಲಿಯೂ ಹುಳುಗಳು ಪತ್ತೆಯಾಗಿದೆ. ಇದರಿಂದ ಆಕ್ರೋಶಗೊಂಡ ಗ್ರಾಹಕ ಇರ್ಫಾನ್ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆದರೆ ಡಿಮಾರ್ಟ್ ಸಿಬ್ಬಂದಿ ಮಾತ್ರ ಗ್ರಾಹಕರ ವಿರುದ್ಧವೇ ದಬ್ಬಾಳಿಕೆಯ ಮಾತುಗಳನ್ನಾಡ್ತಿದ್ದಾರೆ. ಮಾಡ್ಕೊ ಹೋಗ್ರಿ. ಇಲ್ಲ ನಾವೇನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ? ಕಂಪ್ನಿ ಕಡೆಯಿಂದ ಕ್ವಾಲಿಟಿ ಇಶ್ಯೂ ಬಂದ್ಮೇಲೆ ರಿಮೂವ್ ಮಾಡ್ಲೇಬೇಕಾದ್ರು. ಏನ್ ಅದೇ ಕಸ್ಟಮರ್ ಕೊಡಕ್ ಆಗಲ್ಲ. ಇಲ್ಲ ತಗೊಂಡೋದ್ಮೇಲೆ ಅವರು ಗಲಾಟೆ ಇನ್ನು ಡಿಮಾರ್ಟ್ನಲ್ಲಿ ಎಕ್ಸ್ಪೈರಿ ಡೇಟ್ ಹತ್ತಿರ ಇರೋ ಪದಾರ್ಥಗಳನ್ನ ಗ್ರಾಹಕರಿಗೆ ಮಾರಾಟ ಮಾಡ್ತಿದ್ದಾರೆ ಎಂದು ಗ್ರಾಹಕ ಇರ್ಫಾನ್ ಗಂಭೀರ ಆರೋಪ ಮಾಡ್ತಿದ್ದಾರೆ. ಕಳಪೆ ಗುಣಮಟ್ಟದ ಪದಾರ್ಥಗಳಿಂದ ಜನರಿಗೆ ಅನಾಹುತ ಆದರೆ ಯಾರು ಹೊಣೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಸರ್, ನಮ್ಮ ಹೆಸರು ಇರ್ಫಾನ್ ಅಂತ. ನಮ್ಮೂರು ಬಾಗೇಪಲ್ಲಿ. ಇಲ್ಲಿ ಡಿಮಾರ್ಟ್ ಚಿಕ್ಕಬಳ್ಳಾಪುರ ಡಿಮಾರ್ಟ್ ಓಪನ್ ಆಗಿದೆ ಅಂತ ಕೇಳಿದ್ರೆ ನಾವು ಬಂದಿದ್ದೀವಿ ಸರ್. ಇಲ್ಲಿ ಬಂದು ಅಂಜೂರು ತೊಗೊಂಡಿದ್ದೀವಿ ಸರ್. ನಾವಿಲ್ಲಿ ಅಂಜೂರು ತೊಗೊಂಡು ಹುಳ ಇದೆ. ನಮ್ಮ ಮಗು ಉಪವಾಸ ಇತ್ತು, ತಿನ್ನೋವಾಗ ಹುಳ ಕಾಣಿಸ್ತು ಸರ್. ಅದೇನ ತಿಂದಿದೆ ನಮ್ಮ ಮಗು ಪರಿಸ್ಥಿತಿ ಏನು ಸರ್? ಯಾರು ಜವಾಬ್ದಾರಿ? ಅದಕ್ಕೆ ಇಲ್ಲಿ ಬಂದು ಕೇಳಿದ್ರೆ ಇಲ್ಲಿ ಹುಳ ಬಂದಿದೆ. ಇನ್ನೊಂದು ಬಂದು ತೊಗೊಂಡ್ರಿ ನಾವು, ಅದರಲ್ಲಿ ಹುಳ ಇದೆ. ಕೇಳಿದ್ರೆ ನೀವು ಸರ್ ಆಚೆ ಬನ್ನಿ ಸರ್, ನಮ್ಮ ಪಕ್ಕದಲ್ಲಿ ಮಾತಾಡೋಣ ನಾವು ಅಂತಾರೆ. ಅದೇನು ಸರ್ ಪಕ್ಕದಲ್ಲಿ ಮಾತಾಡೋದು ಇವರು? ಸಂಬಂಧಪಟ್ಟಿರೋ ಬಿಲ್ ಇದೆಯಾ ಸರ್? ಇದೆ ಸರ್, ಗಿಲ್ಲು ಎಲ್ಲ ತಗೊಂಡಿ ಸರ್. ನೋಡಿ ಸರ್, ಸರ್ ನಿನ್ನೆ 4 ಗಂಟೆಗೆಲ್ಲ ತಗೊಂಡಿರೋ ಸರ್. ನಾವು ಆಚೆ ನಡೀರಿ ನೀವು, ಫಸ್ಟ್ ಆಚೆ ನಡೀರಿ, ಆಚೆ ನಡಿ ಮಾತಾಡಿರಿ ನೀವು. ಸರ್ ಈ ಮ್ಯಾನೇಜರ್ ಸರ್ ಹೇಳ್ತಾ ಇರೋದು. ಸರ್ ಸೈಡಾಗಿ ಬನ್ನಿ, ಆಚೆ ನಡೀರಿ ಮಾತಾಡೋಣ ನಿಮಗೆ ಅಂತ ಇದ್ದಾರೆ ಸರ್. ಏನು ಸರ್ ಮಾತಾಡೋದು? ನಮಗೆ, ನಮ್ಮ ಮಕ್ಕಳಿಗೆ, ನಮ್ಮ ಹೆಂಡತಿಗೆ ಏನೋ ಹೆಚ್ಚು ಕಡಿಮೆ ಆದರೆ ಯಾರು ಸರ್ ಜವಾಬ್ದಾರಿ ಇತ್ತು ನಮಗೆ? ಗುಣಮಟ್ಟದ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಸರ್. ನೋಡಿ ಸರ್, ಈ ಹುಳುಗಳು ಎಷ್ಟಿದೆ ಸರ್. ಇನ್ನು ಹುಳುಗಳು ಸಾಹೇಬರಿಗೆ ಕೈ ಯಾರು ನಮ್ಮ ಸಾಹೇಬರು ಕರೀರಿ, ಫುಡ್ ಆಫೀಸರ್ ಕರೀರಿ. ನೋಡಿ ಅವರೇ ಲ್ಯಾಬ್ ಟೆಸ್ಟ್ ಮಾಡಿದಾರೆ, ಅವರೇ ಚೆಕ್ ಮಾಡಿ. ಇನ್ನು ಯಾವಾಗ ಅಂಜೂರದಲ್ಲಿ ಹುಳುಗಳು ಪತ್ತೆಯಾಗಿದೆ ಎಂದು ಸಾರ್ವಜನಿಕರು ಡಿಮಾರ್ಟ್ ಬಳಿ ಬಂದು ಆಕ್ರೋಶವನ್ನ ವ್ಯಕ್ತಪಡಿಸಿದಂತೆ ಸ್ಥಳಕ್ಕೆ ಮಾಧ್ಯಮದವರು ಹೋಗಿ ಸುದ್ದಿ ಮಾಡಲು ಹೋದ್ರೆ ಮಾಧ್ಯಮದವರ ಮೇಲೆ ಡಿಮಾರ್ಟ್ ಸಿಬ್ಬಂದಿ ಗೂಂಡಾ ವರ್ತನೆ ಮಾಡಿದ್ದಾರೆ. ಅದಲ್ಲದೆ ಕಳಪೆ ಆಹಾರ ಮತ್ತು ಹುಳುಗಳು ಇರುವ ಪದಾರ್ಥಗಳನ್ನು ಕೇಳಲು ಹೋದ ಸಾರ್ವಜನಿಕರ ಮೇಲೆಯೂ ಡಿಮಾರ್ಟ್ ಸಿಬ್ಬಂದಿ ಯಾಕೆ ವಿಡಿಯೋ ಮಾಡ್ತೀಯಾ, ನಿಲ್ಸು, ವಿಡಿಯೋ ಮಾಡ್ಕೊಂಡು ಏನ್ ಮಾಡ್ತೀಯಾ, ಮಾಡ್ಕೋ ಹೋಗು ಎನ್ನುವ ಮಾತುಗಳನ್ನಾಡಿ ಗ್ರಾಹಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಮಾಡ್ಕೊ ಹೋಗ್ರಿ. ಇಲ್ಲ ನಾವೇನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ?
ಹಾಕವ್ರೆ ಅಲ್ಲ ಸರ್, ನೀವು ಅರ್ಥ ಮಾಡ್ಕೊಂಬನ್ನಿ ಸರ್. ನೀವು ವಿಡಿಯೋ ದಯವಿಟ್ಟು ಮಾಡಬೇಡಿ ಸರ್, ಓಕೆನಾ? ಮಾಡ್ಕೊಳ್ಳಿ, ಹೇಳ್ತಾನೆ ಇದ್ದೀನಿ, ಏನ್ ಮಾಡ್ಕೊಂತಾರೆ? ವಿಡಿಯೋ ಮಾಡಬೇಡಿ. ನೀವು ಒಳಗಡೆ ಕೆಲಸ ಮಾಡಿ ಇಷ್ಟವಾದ ಅಲ್ಲ ನಾವೇನು ಅಲ್ಲ ನಾವು ಮ್ಯಾನುಫ್ಯಾಕ್ಚರಿಂಗ್ ದುಡ್ಡು ಕೊಡ್ತಾರ ಫ್ರೀ ಕೊಡ್ತಾ ಕಂಪನಿ ಕಡೆಯಿಂದ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ದುಡ್ಡು ಕೊಡ್ತಾರ ಫ್ರೀ ಕೊಡ್ತಾರ ನಿಮಗೆ ಕಸ್ಟಮರ್ ಹೆಂಗ್ ಸ್ಟಾಕ್ ತೆಗಿತಾವನೆ ಹೇಳ್ತಾ ಇದ್ದೀನಿ ಅವ್ರಿಗೆ, ಅರ್ಥ ಮಾತಾಡ್ತಾ ಇದ್ದೀನಿ ಒಳಗಡೆ ಕೆಲಸ ಮಾತಾಡ್ಕೊಂಡು ಮಾಡ್ತಾ ಇರೋದು. ಯಾವಾಗ ಈ ವಿಚಾರ ದೊಡ್ಡದಾಯಿತು, ಡಿಮಾರ್ಟ್ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿಯನ್ನ ಕರೆಸಿದ್ರು. ನಂತರ ಆಹಾರ ಸುರಕ್ಷತಾ ಪ್ರಾಧಿಕಾರದ ಅಧಿಕಾರಿಗಳು ಬಂದ್ರು. ಆದ್ರೆ ಅವರ ಮುಂದೆಯೇ ವಿಡಿಯೋ ಚಿತ್ರೀಕರಣ ಮಾಡಲು ಹೋದ ಮಾಧ್ಯಮದವರ ಮೇಲೆ ಡಿಮಾರ್ಟ್ ಸಿಬ್ಬಂದಿ ಚಿತ್ರೀಕರಣ ನಿಲ್ಲಿಸುವಂತೆ ದರ್ಪ ತೋರಿದ್ದಾರೆ. ಕಳಪೆ ಮತ್ತು ಅಂಜೂರದಲ್ಲಿ ಹುಳುಗಳು ಕಂಡುಬಂದ ವಿಚಾರವಾಗಿ ಡಿಮಾರ್ಟ್ ಸಿಬ್ಬಂದಿಗೆ ಸ್ಪಷ್ಟೀಕರಣ ಕೊಡುವಂತೆ ಕೇಳಿದ್ರೆ ನಿರಾಕರಿಸುತ್ತಿದ್ದಾರೆ. ಪ್ರಾಣಾಪಾಯಗಳು ಜಾಸ್ತಿ ಆಗೋ ಸಿಚುವೇಶನ್ಗಳು ಕಾಣಿಸ್ತಾ ಇದೆ ಇವತ್ತಿನ ದಿವಸದಲ್ಲಿ. ಯಾಕಂದ್ರೆ ಇಲ್ಲಿ ಗುಣಮಟ್ಟದ ಪದಾರ್ಥಗಳನ್ನು ತರದೆ ಕಳಪೆ ಪದಾರ್ಥಗಳು ತಂದು ಇವತ್ತು ಜನರಿಗೆ ಮೋಸ ಮಾಡಿ ವ್ಯಾಪಾರೀಕರಣ ಮಾಡೋ ಮಟ್ಟಕ್ಕೆ ಡಿಮಾರ್ಟ್ಗಳು ಇಳಿತಾ ಇದಾವಂದ್ರೆ ಜನರ ಆರೋಗ್ಯ ಪರಿಸ್ಥಿತಿ ಹೆಂಗಿರುತ್ತೆ, ಇವ್ರಿಗೆ NOC ಹೆಂಗ್ ಕೊಟ್ರು ನಮ್ಗೆ ಗೊತ್ತಿಲ್ಲ. ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಇದ್ರ ಬಗ್ಗೆ ತನಿಖೆ ವರದಿ ಕೊಟ್ಟಿದಾರೋ ಇಲ್ಲ ಅಂತನೂ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಫುಡ್ ಇನ್ಸ್ಪೆಕ್ಟರ್ ಈಗಾಗಲೇ ಮಾಡಿದ್ವಿ ಸ್ವಾಮಿ, ಇದನ್ನ ಈಗ ಪ್ರಯೋಗಾಲಯಕ್ಕೆ ಎತ್ಕೊಂಡೋಗಿ ಇದನ್ನ ತನಿಖೆ ಮಾಡಿ ತದನಂತರ ನನ್ನ ವ್ಯಾಪಾರಕ್ಕೆ ಬಿಡಿ ಅಂತ ಹೇಳ್ಬಿಟ್ಟು ಒಂದು ರಿಕ್ವೆಸ್ಟ್ ಕೇಳಿದ್ದೀವಿ. ಅವರು ನಮ್ಮ ಫುಡ್ ಇನ್ಸ್ಪೆಕ್ಟರ್ ಈಗಾಗಲೇ ಆಗಮಿಸ್ತಾ ಇದೀವಿ ಅಂತ ಹೇಳಿದ್ದಾರೆ. ಅವ್ರು ಬಂದು ಅದನ್ನ ತನಿಖಾ ಕ್ರಮ ಕೈಗೊಂಡಾದ್ಮೇಲೆ ಇದ್ರಲ್ಲಿ ಇನ್ನೂ ಎಷ್ಟು ಕಳಪೆ ಪದಾರ್ಥಗಳಿದಾವೆ ಅಂತ ನಮಗೂ ಗೊತ್ತಿಲ್ಲ. ಆದರೆ ಇಲ್ಲಿ ಒಂಥರ ದೌರ್ಜನ್ಯ ನಡೀತಾ ಇದೆ ಸರ್, ಎಲ್ಲ ಗ್ರಾಹಕರ ಮೇಲೇನೂ ಮತ್ತೆ ಬರೋವ್ರ ಮೇಲೇನೂ. ಇಲ್ಲಿ ಡಿಮಾರ್ಟ್ ಅವ್ರ ಕಡೆಯಿಂದ ದೌರ್ಜನ್ಯ, ಏಕವಚನದಲ್ಲಿ ಮಾತಾಡೋದು, ಅಸಭ್ಯವಾಗಿ ಮಾತಾಡೋದು, ಮತ್ತೆ ಅವರ ವರ್ತನೆ ಹೆಂಗಿದೆ ಅಂದರೆ ಗೂಂಡಾಜಮ್ ಮಾಡ್ದಂಗೆ. ನಾವಿಲ್ಲಿ ಸೌಜನ್ಯಾಗಿ ಬಂದು ಹುಳ ಇದೆ ಅಂತ ತೋರಿಸು HM ಅವ್ರಿಗೆ ಹೇಳಿದ್ರೆ ಜೊತೆಗೆ ಪೊಲೀಸ್ ಇಲಾಖೆನ ಕರೆಸಿ ನಮ್ಮ ಮೇಲೇ ಈ ಥರ ಏಕವಚನದಲ್ಲಿ ಮಾತಾಡೋದು. ನಾವು ಅವ್ರನ್ನ ಗಲಾಟೆ ಮಾಡಿದ್ದಿಲ್ಲ, ಕೇಳಿದ್ದು ಏನು ಸರ್ ಈ ಥರ ಹುಳ ಬಿದ್ದಿರುವಂಥ ವಿಚಾರವಾಗಿ ಇದನ್ನು ತೆಗೆದುಬಿಟ್ಟು ಬೇರೆದು ಗುಣಮಟ್ಟದ್ದಾಕಿ ಸರ್ ಸಣ್ಣ ಮಕ್ಕಳು ತಿನ್ನೋದಂತ ಕೇಳಿದಾಗ ಅವರು ಇಲ್ಲಿ ಸಲದವ್ರನ್ನೆಲ್ಲ ಕರೆಸಿ ನಮ್ಮ ಮೇಲೆ ಗುಂಪು ಕಟ್ಕೊಂಡು ಈ ಥರ ಏಕಾಏಕಿ ಅವಾಚಿಕ ಶಬ್ದಗಳಿಂದ ಬಯೋದು. ಹೊರಗೆ ನಡೀರಿ, ನಿಮ್ದು ಡಿಮಾರ್ಟು, ನೀವ್ಯಾಕೆ ಬಂದಿದ್ದೀರ ಅನ್ನೋ ಮಟ್ಟದಲ್ಲಿ ಅವರು ಒಂಥರ ನಮ್ಮನ್ನು ಹೆಂಗಿವಾಗಿ ನೋಡೋದು. ಇವತ್ತು ಒಂಥರ ಹೆಂಗಿವಾಗಿ ಅವ್ರು ನಮ್ಮನ್ನ ಅವಮಾನ ಮಾಡತ್ತಾರ. ಏನು ಸರ್ ಈ ಥರ ಕಳಪೆಯನ್ನ ಪದಾರ್ಥವನ್ನು ಮಾರಾಟ ಮಾಡ್ತಿದ್ರ ಅಂತ ಮಾತಾಡಿದಾಗ ಅವರು ನಮ್ಮನ್ನು ದೌರ್ಜನ್ಯವಾಗಿ ಮಾತಾಡೋಂಥ ರಿಯಾಯಿತಿ ನೋಡಿದ್ದು ನಾವು ಡಿಮಾರ್ಟಲ್ಲಿ ಇದೆ ಫಸ್ಟ್ ಟೈಮು. ಮುಂದೆ ಇದ್ರ ಬಗ್ಗೆ ಎಲ್ಲ ಕಾನೂನು ಕ್ರಮ ಜರುಗಿಸಿ ಸೂಕ್ತವಾದ ವಸ್ತುಗಳನ್ನು ಮಾರಾಟ ಮಾಡಬೇಕಂತೇಳಿ ನಮ್ಮ ಇವತ್ತು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.